ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಮೈಸೂರ್ ಎಕ್ಸಿಬಿಷನ್ದು ಬಂದಿದ್ದೆ, ಸೊ ಆ ಬ್ಲಾಗ್ ಆಗಿರುತ್ತೆ. ಆಲ್ರೆಡಿ ನಾನು ತಮ್ಮನೇಲಲ್ಲಿ ನೋಡಿರ್ತೀರಾ. ಫಸ್ಟ್ ನಾನು ಎಕ್ಸಿಬಿಷನ್ಗೆ ಹೋಗಿ ಎಲ್ಲೆಲ್ಲಿ ಹೋಗಿದ್ದೆ, ಏನೆಲ್ಲ ನೋಡಿದೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಮೈಸೂರು ಎಕ್ಸಿಬಿಷನ್ ಲೊಕೇಟ್ ಆಗಿರೋದು ಎಕ್ಸಾಕ್ಟ್ ಪ್ಯಾಲೇಸ್ ಆಪೋಸಿಟ್ ಇರುವಂತಹ ಗ್ರೌಂಡಲ್ಲಿ. ಇನ್ನು ಡೀಟೇಲ್ ಆಗಿ ಹೇಳಬೇಕಂದ್ರೆ ರೀಸೆಂಟಾಗಿ ಡಾಲಿ ಧನಂಜಯ್ ಅವ್ರ ಮದುವೆ ಆದ್ರಲ್ಲ, ಆ ಪ್ಲೇಸ್ ಅಂತಲೇ ಹೇಳ್ಬೋದು. ಬಹಳಷ್ಟು ವರ್ಷಗಳಿಂದ ಎಕ್ಸಿಬಿಷನ್ ಇದೇ ಪ್ಲೇಸಲ್ಲಿ ನಡೆಯೋದು. ಇದ್ರದ್ದು ಲೊಕೇಶನ್ ಏನು ಚೇಂಜ್ ಆಗಲ್ಲ. ನೀವು ಯಾವುದೇ ವರ್ಷ ಬಂದರೂ ಇದೇ ಲೊಕೇಶನಲ್ಲಿ ಎಕ್ಸಿಬಿಷನ್ ಆಗುತ್ತೆ. ಈ ಎಕ್ಸಿಬಿಷನ್ಗೆ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಸೊ ಅಡಲ್ಟ್ಸಿಗೆ 33 ರುಪೀಸ್ ಮತ್ತು ಚಿಲ್ಡ್ರನ್ಸ್ಗೆ 25 ರುಪೀಸ್. ನಾನು ಚಿಕ್ಕ ವಯಸ್ಸಿಂದನೂ ಎಕ್ಸಿಬಿಷನ್ಗೆ ಬರ್ತಿದ್ದೀನಿ. ನಂಗೆ ನೈಟ್ ಟೈಮ್ ಎಕ್ಸಿಬಿಷನ್ಗೆ ಬರೋದಂದರೆ ತುಂಬಾ ಇಷ್ಟ. ಯಾಕೆ ಅಂದರೆ ಇಲ್ಲಿರುವಂತಹ ಫೌಂಟೈನು, ಲೈಟಿಂಗ್ಸು ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಈ ಟೈಮಲ್ಲಿ ನನಗೆ ಈವ್ನಿಂಗ್ ಬರೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನನೇ ಬಂದಿದ್ದೆ. ಆಲ್ಮೋಸ್ಟ್ 4:30 ಆಗಿತ್ತು. ಅದೆಲ್ಲ ಈ ಥರ ಅಂಗಡಿ ಮಹಡಿಗಳು ಇರಲಿಲ್ಲ. ಇವಾಗ ಹೊಸದಾಗಿ ಒಂದಷ್ಟು ಅಂಗಡಿ ಶಾಪ್ಸ್ಗಳ ಥರ ಒಂದು ಓಪನ್ ಶಾಪ್ಸ್ ಥರ ಬಿಲ್ಟ್ ಮಾಡಿ ಬಿಟ್ಟಿದ್ದಾರೆ. ಇದು ಈ ವರ್ಷ ನಾನು ಕಂಡಂಥ ಇಂಪ್ರೂವ್ಮೆಂಟ್. ಸೊ ನಾನು ಲಾಸ್ಟ್ 2-3 ಇಯರ್ಸಿಂದ ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ಕಂಡಿರುವಂಥ ಇಂಪ್ರೂವ್ಮೆಂಟ್ ಇದು. ನಮ್ಮ ಮೈಸೂರು ಎಕ್ಸಿಬಿಷನಲ್ಲಿ ಏನೆಲ್ಲ ನೋಡ್ಬೋದು ಗೊತ್ತಾ? ಗೇಮ್ಸ್ ನೋಡ್ಬೋದು, ಮತ್ತು ಗೌರ್ಮೆಂಟ್ ಆಫೀಸ್ದು ಮಾಡೆಲ್ಗಳು ಮಾಡಿಟ್ಟಿದ್ದಾರೆ, ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ಶಾಪಿಂಗ್ ಮಾಡ್ಬೋದು, ಮತ್ತು ಹೊಟ್ಟೆ ತುಂಬ ತಿನ್ಬೋದು. ವೆರೈಟೀಸ್ ಆಫ್ ಫುಡ್ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ಬಹಳಷ್ಟು ಶಾಪ್ಸ್ ಇರುತ್ತೆ. ಎಲ್ಲ ಥರನೂ ಒಂದೇ ಕಡೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಎಕ್ಸಿಬಿಷನಿಗೆ ಬಂದರೆ ಕೆಲವೊಂದು ಸ್ಟೇಟ್ ವೆರೈಟೀಸ್ ಆಗಿರ್ಬೋದು, ನಮ್ಮ ದೇಶದಲ್ಲಿರುವಂತಹ ಬೇರೆ ಬೇರೆ ಸ್ಟೇಟ್ಗಳದ್ದು ಅವರೆಲ್ಲ ಒಂದಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ ಇಟ್ಟಿರ್ತಾರೆ. ಅದ್ರ ಜೊತೆಗೆ ನಮ್ಮ ಸ್ಟೇಟಲ್ಲೂ ಅಷ್ಟೇ ಬೇರೆ ಬೇರೆ ಡಿಸ್ಟಿಕ್ ಇದೆ. ದಾವಣಗೆರೆ ಇದೆ, ಉತ್ತರ ಕರ್ನಾಟಕ, ಇವ್ರದ್ದೆಲ್ಲ ಡಿಫ್ರೆಂಟ್ ಆಗಿರುವಂತಹ ಸ್ಯಾರೀಸ್ ಆಗಿರ್ಬೋದು, ಅವರ ಕಡೆ ಇರುವಂತಹ ಏನೋ ಒಂದು ಆಕ್ಸೆಸರೀಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಎಲ್ಲನೂ ಇಲ್ಲಿ ಮಾರ್ತಾರೆ. ಮೊದಲೆಲ್ಲ ಇದನ್ನೇ ಪರ್ಟಿಕ್ಯುಲರ್ ಆಗಿ ನೋಡೋದಕ್ಕೆ ಬರ್ತಿದ್ವಿ. ಬಟ್ ಇವಾಗ ಪ್ರತಿಯೊಂದು ಸಿಟಿಯಲ್ಲೂ ಪ್ರತಿಯೊಂದು ಬೇರೆ ಬೇರೆ ಸ್ಟೇಟ್ದಾಗಿರ್ಬೋದು, ಜೈಪುರ್, ರಾಜಸ್ಥಾನ್ದು, ಕಾಶ್ಮೀರ್ ರಿಲೇಟೆಡ್ ಎಲ್ಲ ಶಾಪ್ಸ್ಗಳು ಓಪನ್ ಆಗಿ, ಸೊ ಅಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಅಷ್ಟು ಇಲ್ಲಿ ವೆರೈಟಿ ಅನಿಸಲ್ಲ. ಮೊದಲು ನಾವು ಚಿಕ್ಕವರಾಗಿದ್ದಾಗ ಆ ಥರ ಶಾಪ್ಸ್ ತುಂಬ ಕಡಿಮೆ ಇತ್ತು. ಸೊ ಹಾಗಾಗಿ ನಮಗೆ ಈ ಥರ ಎಕ್ಸಿಬಿಷನಿಗೆ ಬಂದಾಗ ಇಲ್ಲಿ ಕಲೆಕ್ಟ್ ಮಾಡೋದೇ ಒಂದು ದೊಡ್ಡ ಖುಷಿ ಇರ್ತಿತ್ತು. ಈಗಲೂ ಅಷ್ಟೇ ನನ್ನ ಹತ್ರ ಬಹಳಷ್ಟು ಥಿಂಗ್ಸ್ಗಳು ಎಕ್ಸಿಬಿಷನಲ್ಲಿ, ಲೈಕ್ ಜೈಪುರ್ ಬ್ಯಾಂಗಲ್ಸ್ ಆಗಿರ್ಬೋದು, ಮತ್ತು UPದು ಇಯರಿಂಗ್ಸು, ಅಲ್ಲಿ ಸಿಗುವಂತಹ ಟ್ರೆಡಿಷನಲ್ ಆಕ್ಸೆಸರೀಸ್ಗಳು ತುಂಬಾ ಈ ಥರದ್ದೆಲ್ಲ ಡೆಲ್ಲಿದಂತೆ, ಬಾಂಬೆದಂತೆ ಅಂತೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಿಲ್ ನಾನು ಯೂಸ್ ಮಾಡ್ತಿದ್ದೀನಿ ಕೆಲವೊಂದು ಬ್ಯಾಂಗಲ್ಸ್ ಎಲ್ಲ. ನಾನು ಹೋಗಿದ್ದು ಆಲ್ಮೋಸ್ಟ್ ಎಕ್ಸಿಬಿಷನ್ ಎಂಡ್ ಟೈಮಲ್ಲಿ. ಸೊ ಕ್ರಿಸ್ಮಸ್ ಆಗಿದ್ದ ನೆಕ್ಸ್ಟ್ ಡೇಗೆ ನಾನು ಎಕ್ಸಿಬಿಷನ್ಗೆ ಹೋಗಿದ್ದೆ. ಯೂಶ್ವಲಿ ಡಿಸೆಂಬರ್ ಎಂಡಿಗೆ 31 ಲಾಸ್ಟ್ ಇರುತ್ತೆ. ಬಟ್ ದಿಸ್ ಟೈಮ್ ಏನು ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ, ಜಾನ್ವರಿ ಮಿಡ್ವರೆಗೂ ಇರುತ್ತೆ ಅಂತ ಹೇಳ್ತಿದ್ರು. ನಾನು ಎಕ್ಸಾಕ್ಟ್ ಡೀಟೇಲ್ ಅಷ್ಟು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಕಾಮನ್ ಆಗಿ ದಸರಾ ಮುಗಿದ ತಕ್ಷಣ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು ಡಿಸೆಂಬರ್ 31 ಇರುತ್ತೆ. ಹಾಗಾಗಿ ಎಷ್ಟೊಂದು ಶಾಪ್ಗಳು ಕ್ಲೋಸ್ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಅವರು ಪ್ಯಾಕಪ್ ಮಾಡಿದರು. ಇನ್ನು ಕೆಲವೊಂದು ಶಾಪ್ಸ್ಗಳು ಅಂದರೆ ಲೋಕಲ್ ನಮ್ಮ ಕರ್ನಾಟಕದಲ್ಲಿರುವಂಥ ಶಾಪ್ಸ್ಗಳೆಲ್ಲ ಇತ್ತು ಅವೈಲೇಬಲ್. ಎಕ್ಸ್ಪೆಷಲಿ ಬೇರೆ ಸ್ಟೇಟಿಂದ ಬಂದಿದ್ರಲ್ಲ, ಅವ್ರದ್ದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ತುಂಬಾ ಏನೋ ಶಾಪಿಂಗ್ ಮಾಡಬಾರ್ದು, ಆಲ್ಮೋಸ್ಟ್ ಎಲ್ಲ ಕಾಮನ್ ಆಗಿದೆ, ತಗೋಬಾರ್ದು ಅಂದ್ಕೊಂಡೆ ಎಂಟ್ರಿ ಆದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಆಬ್ವಿಯಸ್ಲಿ ಕೆಲವೊಂದು ಸಣ್ಣ ಥಿಂಗ್ಸೇ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಸೊ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಹೇಳ್ತೀನಿ. ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಾನು.
ಇದು ಬಂದು ಎಕ್ಸಿಬಿಷನ್ ಈ ಸಲ ಸ್ವಲ್ಪ ಹಂಪಿ ಮಾದರಿಯಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಒಳಗಡೆ ಬಸವ ಆಗಿರ್ಬೋದು, ಮತ್ತು ಕೆಲವೊಂದು ಕ್ರಿಯೇಟಿವಿಟಿಯಾಗಿ ಅಲ್ಲಿ ಹಂಪಿಯದು ಕಂಬಗಳು ಬರುತ್ತಲ್ಲ ಅದ್ರ ಶೇಪ್ದು ಕಂಬಗಳೆಲ್ಲ ಮಾಡಿ, ನಾನು ಆಗಲೇ ಹೇಳಿದೆ ಶಾಪ್ಸ್ಗಳೆಲ್ಲ ಹೊಸದಾಗಿ ಮಾಡಿದ್ದಾರೆ ಅಂತ, ಆ ಥರದನ್ನೆಲ್ಲ ತುಂಬ ನೋಡ್ಬೋದು. ಆಲ್ಮೋಸ್ಟ್ ಈ ಎಕ್ಸ್ಪೋ ಬಂದು ಕ್ಲೋಸ್ ಆಗೋ ಟೈಮ್ ಇರೋದ್ರಿಂದ ಎಷ್ಟೊಂದು ಶಾಪ್ಸ್ ಕ್ಲೋಸ್ ಮಾಡಿರೋದ್ರಿಂದ ನಮ್ಗೆ ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗ್ತಿತ್ತು. ಸೊ ಈ ಥರ ಕಟ್ಟಿದ್ದಾರೆ, ಇದ್ರ ಹಂಪಿ ಮಾದರಿನ ತಗೊಂಡಿದ್ದಾರೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡೋ ಥರ ಇತ್ತು. ಇನ್ನು ಫುಡ್ಡಿಗೆ ಬಂದರೆ ಎಕ್ಸಿಬಿಷನ್ ಅಂದಮೇಲೆ ಫುಡ್ ಇಲ್ಲದೆ ಹೇಗೆ. ಸೊ ಈಗ ಫುಡ್ಡು ಅಷ್ಟೇ ತುಂಬ ವೆರೈಟೀಸ್ ಆಫ್ ದಾವಣಗೆರೆ ಆಗಿರ್ಬೋದು, ನಮ್ಮ ಮಂಡ್ಯ ಸ್ಟೈಲ್ದಾಗಿರ್ಬೋದು, ಬೇರೆ ಬೇರೆ ಸ್ಟೇಟ್ದೆಲ್ಲನೂ ಹಾಸನ, ತುಮಕೂರು ಎಲ್ಲ ಟೈಪ್ ಆಫ್ ಫುಡ್ ವೆರೈಟೀಸ್ ಸ್ಟಾಲ್ಗಳು ಇರುತ್ತೆ. ಅದು ಅಷ್ಟೇ ನಾವು ಅಷ್ಟೆಲ್ಲ ಸುತ್ತಾಡಿ ಬಂದಮೇಲೆ ಸರಿಯಾಗಿ ಹೊಟ್ಟೆ ಹಸ್ತಿರುತ್ತೆ, ಸರಿಯಾಗಿ ಬಾರಿಸ್ಬೋದು. ಅದು ಅಷ್ಟೇ ಕೆಲವೊಂದು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಕೆಲವೊಂದು ಅವೈಲೇಬಲ್ ಇತ್ತು. ನಾವು ಸಣ್ಣದಾಗಿ ಒಂದು ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ. ಏನಪ್ಪ ಬರೀ ಶಾಪಿಂಗ್ದೇ ಹೇಳ್ತಿದ್ದಾಳೆ ಅಂದ್ಕೋಬೇಡಿ, ಇಲ್ಲಿ ಗೌರ್ಮೆಂಟ್ದು ಎಕ್ಸ್ಪೋ ಕೂಡ ಇರುತ್ತೆ. ಅಂದರೆ ಅವ್ರದ್ದು ಆಫೀಸ್ದು ಡೆಮೋಗಳು, ಅಂದರೆ ಕಚೇರಿಗಳು ಯಾವ ಥರ ಇರುತ್ತೆ, ಸೊ ಅಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್ ನಾವು ತೊಗೋಬೋದು, ನೋಡ್ಬೋದು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೋ ಮಾಡೆಲ್ಸ್ನ ಮಾಡಿ ಇಟ್ಟಿದ್ದಾರೆ. ಸೂಪರಾಗಿದೆ. ಇದು ಪ್ರತಿ ವರ್ಷ ಇರುತ್ತೆ. ನಾನು ಸ್ವಲ್ಪ ವರ್ಷಗಳು ಬಿಟ್ಟು ಬಂದು ನೋಡ್ತಿರೋದು ಒಂಥರ ರಿವಿಷನ್ ಮಾಡ್ಕೊಂಡಂಗಾಯಿತು ಎಲ್ಲನೂ. ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು.
ಇನ್ನು ಮಕ್ಳಿಗೆ ಬಂದರೆ ಬಹಳಷ್ಟು ಗೇಮ್ಸ್ ಇತ್ತು, ಬಟ್ ನಾನು ಆ ಕಡೆ ಹೋಗಿಲ್ಲ. ಸೊ ಹಾಗಾಗಿ ವಿಡಿಯೋಸ್ ಏನೂ ಮಾಡಿಲ್ಲ. ಅದು ಆ್ಯಕ್ಚುಲಿ ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಲೈಕ್ ಸನ್ಲೈಟಲ್ಲಿದ್ದಾಗಲೇ ಹೋಗಿದ್ದರಿಂದ ನೈಟ್ ಲೈಟಿಂಗ್ಸ್ ನನ್ನ ವಿಡಿಯೋದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ. ವಿಂಟರ್ ಸೀಸನ್ ಇರೋದ್ರಿಂದ ವಿಂಟರ್ ಕಾನ್ಸೆಪ್ಟು ಈ ಥರ ಒಂದಷ್ಟು ಕ್ರಿಯೇಟ್ ಮಾಡಿ ಡಾಲ್ಸ್ಗಳಾಗಿರ್ಬೋದು, ವಿಂಟರ್ ಅನಿಮಲ್ಸ್ ಅಂತಲೇ ಇರುತ್ತೆ ಕೆಲವೊಂದು, ಅದರನ್ನೆಲ್ಲ ಕ್ರಿಯೇಟ್ ಮಾಡಿ ವೆರಿ ಬ್ಯೂಟಿಫುಲ್ ಆಗಿಟ್ಟಿದ್ರು. ಈ ಎಕ್ಸಿಬಿಷನ್ ಅಲ್ಲಿ ಏನ್ ನನಗೆ ತುಂಬಾ ಇಷ್ಟ ಆಗಿರೋದು ಅನ್ನೋದನ್ನ ನೀವು ನೋಡಿದ್ರಿ ಅಲ್ಲ. ಸೊ ಇವಾಗ ನಾನು ಏನೆಲ್ಲ ತಗೊಂಡ್ಬಂದೆ, ನಾನು ಅಂತ ಈಗ ಶಾಪಿಂಗ್ ಮಾಡಿಲ್ಲ, ವ್ಲಾಗ್ ಅಲ್ಲಿ ಆಲ್ರೆಡಿ ಹೇಳಿದೀನಿ. ಸೊ ಏನೆಲ್ಲ ಶಾಪಿಂಗ್ ಮಾಡಿದೀನಿ ಅನ್ನೋದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ನನಗೆ ಇಷ್ಟ ಆಗಿ ತಗೊಂಡಿದ್ದು ಇದು ಬ್ಯಾಗು. ಇದು ನಾನು ಆಲ್ರೆಡಿ ತುಂಬಾ ಕಡೆ ಶಿವಾಜಿನಗರಲ್ಲೆಲ್ಲ ನೋಡಿದ್ದೆ, ಬಟ್ ನಂಗೆ ಅಲ್ಲೆಲ್ಲೋ ಏನೋ ತಗೋಬೇಕು ಅನ್ಸ್ಲಿಲ್ಲ, ಗೊತ್ತಿಲ್ಲ, ಮೈಸೂರಿಗೆ ಬಂದ್ಮೇಲೆ ತಗೋಬೇಕು ಅನ್ಸ್ತು. ನಾನು ಅನ್ಕೊಂಡೆ ತುಂಬಾ ಶಾಪಿಂಗ್ ಮಾಡ್ತೀನಿ ಅನ್ಬಿಟ್ಟು ಈ ಬ್ಯಾಗ್ ತಗೊಂಡೆ, ಆದ್ರೆ ಅಂತ ಏನ್ ಶಾಪಿಂಗ್ ಮಾಡ್ಲಿಲ್ಲ ನಾನು. ಆಲ್ರೆಡಿ ಯಾಕೆ ಏನು ಅನ್ನೋದನ್ನ ನಾನು ಹೇಳಿದ್ದೀನಿ ನಿಮಗೆ. ಈ ಬ್ಯಾಗು ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. 1 ಸೆಕೆಂಡ್. ಈ ಬ್ಯಾಗ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಬ್ಯಾಂಗ್ಳೂರಲ್ಲೂ ಎಲ್ಲಾ ಕಡೆ ಸಿಗುತ್ತೆ, ಬಟ್ ನಾನು ಇಲ್ಲಿ ಇದಕ್ಕೆ 300 ರುಪೀಸ್ ಕೊಟ್ಟೆ ಬಾರ್ಗಿನ್ ಮಾಡಿ. ಅವರು 350 ಏನೋ ಹೇಳಿದ್ರು, 50 ರುಪೀಸ್ ಕಮ್ಮಿ ಮಾಡಿ ಇದ್ ಮಾಡ್ದೆ. ಇದನ್ನ ಈ ತರ ಓಪನ್ ಮಾಡಿ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ಬೋದು ಲೆಂತ್ ನ, ನಮ್ಗೆ ರಿಕ್ವೈರ್ಮೆಂಟ್ ಹೇಗ್ ಬೇಕು ಆತರ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ನೀವು ಜಯನಗರ್ ಶಿವಾಜಿನಗರಲ್ಲೂ ಸಿಗ್ಬೋದು. ಕಂಪೇರ್ ಟು ಜಯನಗರ್ ಶಿವಾಜಿನಗರ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಗ್ಬೋದು, ಬಟ್ ನಾನು ಇಲ್ಲಿ ಇದಕ್ಕೆ 300 ಕೊಟ್ಟೆ. ಅದ್ರ ಜೊತೆಗೆ ನಾನು ಇದು ಒಂದು ಬ್ಯಾಗ್ ತಗೊಂಡೆ. ಇದು ನಂಗೆ ತುಂಬಾ ಕಡೆ ಹೋದಾಗ ಅಷ್ಟು ಯಾವ್ದು ಕಲರ್ಸ್ ಇಷ್ಟ ಆಗಿರ್ಲಿಲ್ಲ. ನನ್ಗೆ ಇದು ಒಂಥರ ಕಲರ್ ಇಷ್ಟ ಆಯ್ತು. ಬ್ಲ್ಯಾಕ್ ಅಂಡ್ ಪಿಂಕ್ ವೈಟ್ ಮಿಕ್ಸ್ ಇರೋ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಎಲ್ಲಾದ್ರೂ ಹೋಗುವಾಗ ತಗೊಂಡು ಹೋಗೋಡಾಡಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದು ಒಳಗಡೆ ಬಂದು ಸಿಂಗಲ್ ಜಿಪ್ಪು, ಮಾಮೂಲಿ ಒಂದು ಸಣ್ಣ ಜಿಪ್ಪು ಕೂಡ ಕೊಟ್ಟಿರ್ತಾರೆ, ಪುಟ್ಟದಾಗಿ ಜಿಪ್ ಇದೆ. ತುಂಬಾ ಚೆನ್ನಾಗಿದೆ. ಇದ್ರೊಳಗೆ ಸಾಮಾನು ತುಂಬಿದೆ. ಈ ಸಾಮಾನು ಕೂಡ ಕೊಟ್ಟಿದ್ದಾರೆ ಅನ್ಕೋಬೇಡಿ, ಇದ್ರೊಳಗಿರೋ ಥಿಂಗ್ಸ್ ಎಲ್ಲ ನಾನು ಅಲ್ಲಿ ಶಾಪಿಂಗ್ ಮಾಡಿ ಹಾಕೊಂಡಿರೋದು. ಸೊ ಮೊದ್ಲಿಗೆ ನಾನು ಅಲ್ಲಿಗೆ ಹೋದಾಗ ಶಾಪಿಂಗ್ ಮಾಡಿದ್ದು ಇದು ಹ್ಯಾಟು. ನಾನು 3-4 ತರ ನೋಡಿ ಸ್ವಲ್ಪ ಡೀಸೆಂಟ್ ಆಗಿದೆ ಅನ್ಬಿಟ್ಟು ಇದು ತಗೊಂಡೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನನಗೆ ಇಷ್ಟ ಆಯ್ತು. ಸೊ ಅದಕ್ಕೆ ನಾನು ಇದು ಒಂದು ಎಲಿಫೆಂಟ್ ಕಲರ್ ಅಂತ ಹೇಳ್ಬೋದು, ಆ ಕಲರ್ ಇದು. ನೆಕ್ಸ್ಟ್ ಬಂದು ನೀವು ನಗ್ಬೋದು, ಎಕ್ಸಿಬಿಷನ್ಗೆ ಹೋಗಿ ಪಾತ್ರೆ ಎಲ್ಲ ತಗೊಂಡಿದೀನಿ ಅಂತ. ಆಕ್ಚುಲಿ ತುಂಬಾ ಗಟ್ಟಿಯಾಗಿ ತುಂಬಾ ಚೆನ್ನಾಗಿದೆ. ನನ್ಗೆ ಈ ಸೈಜ್ದು ಬೇಕಿತ್ತು, ಸೊ ಅದಕ್ಕೆ ಇದನ್ನ ತಗೊಂಡೆ. ಇದಕ್ಕೆ 200 ರುಪೀಸ್ ನಾ ಪೇ ಮಾಡಿದ್ದು. ಇದೆಲ್ಲ ಫಿಕ್ಸೆಡ್, ಇದ್ರಲ್ಲಿ ನೋ ಬಾರ್ಗಿನ್. ಮತ್ತೆ ಇದೊಂದ್ ಸ್ಪೂನ್ ತಗೊಂಡೆ, ಇದ್ರ ಜೊತೆ ಇನ್ನೂ ಒಂದ್ ಸ್ಪೂನ್ ತಗೊಂಡಿದ್ದೀನಿ. 2 ಸ್ಪೂನ್ ತಗೊಂಡೆ. ಏನಕ್ಕೆ ಅಂದ್ರೆ ಚಿಕ್ಕದಾಗಿ ಒಗ್ಗರಣೆ ಏನಾದ್ರು ಮಾಡುವಾಗ ದೊಡ್ಡ ದೊಡ್ಡ ಸೌಟ್ ಆಡ್ಸಕ್ ಆಗಲ್ಲ ಅಲ್ಲ. ಸೊ ಅದಕ್ಕೆ ಇದ್ ನಂಗೆ ಈ ತರ ಸ್ವಲ್ಪ ಲೆಂತ್ ಆಗಿ ತರ ಇರ್ಬೇಕು ಅಂತ ಇತ್ತು. ಇದು ಈಚ್ 70 ರುಪೀಸ್. ನೆಕ್ಸ್ಟ್ ಬಂದು ಈ ಒಗ್ಗರಣೆ ಮಾಡೋದ್ ನನ್ನ ಹತ್ರ ಆಕ್ಚುಲಿ ಇರ್ಲಿಲ್ಲ, ಸೊ ಅದಕ್ಕೆ ಇದನ್ನೊಂದು ತಗೊಂಡೆ. ಇದು 280 ರುಪೀಸ್. ಇದೆಲ್ಲ ಫಿಕ್ಸೆಡ್. ಸೊ ಅದ್ರ ಜೊತೆಗೆ ಇಲ್ಲಿ ಎಕ್ಸಿಬಿಷನ್ಗೆ ಹೋದ ಈ ತರ ಕವರ್ಸ್ ಅಲ್ಲೇ ಅವ್ರು ಕೊಡೋದು. ಈ ತರ ಚಿಕ್ಕ ಪಾತ್ರೆ ಏನಾದ್ರು, ಇವಾಗ ನಾನು ಒಗ್ಗರಣೆ ತೋರಿಸ್ದೆ ಅಲ್ಲ, ಸೊ ಇದೇನಾದ್ರೂ ಸ್ಟವ್ ಮೇಲೆ ಇಡ್ಬೇಕಂದ್ರೆ ಇದು ಈಸಿ ಆಗತ್ತೆ ಅಂತ ಇದೊಂದು ತಗೊಂಡೆ. ಅದ್ರ ಜೊತೆಗೆ ಸ್ಪೂನು ನೋಡಿ ಹೇಳ್ಬಿಡ್ತೀನಿ, ಈ ಸ್ಪೂನು ಅಷ್ಟೇ ಹಿಂಗೆ ಒಗ್ಗರಣೆ ಮಾಡುವಾಗ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದು. ನೆಕ್ಸ್ಟ್ ಇದೊಂದು ಸ್ಮಾಲ್ ಇಯರಿಂಗ್ಸ್ ಕ್ಯಾರಿ ಮಾಡಕ್ ಈಸಿ ಆಗತ್ತೆ ಅಂತ ಹೇಳಿ ಈ ತರದೊಂದು ಡಬ್ಬ ತಗೊಂಡೆ. ಇದು 40 ರುಪೀಸ್. ಅದ್ರ ನೆಕ್ಸ್ಟ್ ಬಂದು ಇದೊಂದು ಸ್ಕ್ರೂ ಡ್ರೈವರ್ ತಗೊಂಡೆ. ಸ್ವಲ್ಪ ಲೆಂತಿ ಆಗಿತ್ತು. ನಂಗೆ ಈ ಕುಕ್ಕರ್ದೆಲ್ಲ ಹ್ಯಾಂಡಲ್ ಸ್ವಲ್ಪ ಲೂಸ್ ಆದಾಗ ಟೈಟ್ ಮಾಡ್ಕೊಳಕ್ ಚೆನ್ನಾಗಿರತ್ತೆ ಅಂತ ಇದಕ್ಕೆ 80 ರುಪೀಸ್ ನಾ ಪೇ ಮಾಡಿದೆ. ನೆಕ್ಸ್ಟ್ ಬಂದು ಇದು ನಾನ್ ತಗೊಳ್ಳಿಲ್ಲ, ಅದಕ್ಕೆ ತಗೊಂಡಿದ್ದು. ಸೊ ನನ್ ಬ್ಯಾಗ್ ಎಲ್ಲ ಇದೆ. ಇದೊಂದು
ಪುಟ್ಟದ ಪಾತ್ರೆ. ಇದು ಏನಕ್ಕೆ ಯೂಸ್ ಆಗ್ಬೋದು ಅಂದ್ರೆ ಮೊಸರು ಹೆಪ್ಪಾಕಿದ್ರೆ ಯೂಸ್ ಆಗುತ್ತೆ ಒಂದು, ಇನ್ನೊಂದು ಎಣ್ಣೆ ಹಾಕಿಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಅನ್ಬಿಟ್ಟು ತಗೊಂಡ್ರು ಅವ್ರು ಪುಟ್ಟದು. ಈ ತರದ್ ನನ್ನ ಹತ್ರ ಇತ್ತು, ಸೊ ನಾನು ತಗೊಂಡಿಲ್ಲ. ನೆಕ್ಸ್ಟ್ ಇದನ್ನು ಕೂಡ ಹಂಗೇನೆ ಎಣ್ಣೆ ಹಾಕಿಡೋದಕ್ಕೆ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಇದೊಂದು ಪುಟಾಣಿ ಬಾಣ್ಲಿ ತಗೊಂಡ್ರು, ಬಟ್ ಇದು ಏನಕ್ಕೆ ತಗೊಂಡು ಅಂತ ನನ್ಗೆ ಹೇಳಿಲ್ಲ. ತುಂಬಾ ಕ್ಯೂಟ್ ಆಗಿ ಅನ್ಸುತ್ತೆ. ಇದೆಲ್ಲ ಮೇ ಬಿ 100 ಇರುತ್ತೆ ಅನ್ಕೋತೀನಿ. 100 ರುಪೀಸ್ ಇರುತ್ತೆ ಈಚ್, ಪ್ರತಿಯೊಂದು 100 ಇರುತ್ತೆ. ನೆಕ್ಸ್ಟ್ ಇದೊಂದು ಕೂಮ್ಸ್ ತಗೊಂಡೆ. ಸುಮ್ನೆ ಹಂಗೆ ತಗೊಂಡೆ, ಇರ್ಲಿ ಎಲ್ಲಾದ್ರೂ ಹೋದಾಗ ಬಿಟ್ಟಿ ಬರ್ತಿರ್ತೀನಿ, ಅದಕ್ಕೆ ಇದು 20 ರುಪೀಸ್. ಇದ್ರ ಜೊತೆಗೆ ಈ ತರದ್ದೇ ಹ್ಯಾಟ್ ರೆಡ್ ಕಲರ್ ಒಂದ್ ತಗೊಂಡೆ, ಮತ್ತೆ ಬ್ಲೂ ಕಲರ್ ಒಂದ್ ತಗೊಂಡ್ವಿ. ಮತ್ತೆ ನನ್ನ ಅಣ್ಣನ್ ಮಗಳು ಒಂದ್ ಕಲರ್ ತಗೊಂಡ್ಲು. ಬಾ ತೇಜು ಬೇಗ ತಗೊಂಬ, ಹಾಕೊಂಡ್ ತೋರ್ಸ್ಬಾ, ನೀನೇ ಬಾ. ನೋಡಿ, ಇದೊಂದು ಕ್ಯೂಟ್ ಹ್ಯಾಟ್, ತುಂಬಾ ಚೆನ್ನಾಗಿದೆ. ಇವಾಗ ವೆದರ್ ತುಂಬಾ ಟೆಂಪ್ಟ್ ಮಾಡುತ್ತೆ ಈ ತರದೆಲ್ಲ ಹಾಕೋಬೇಕು ಅಂತ, ಸೊ ಹಾಗಾಗಿ ಎಲ್ಲಾರು ಆಲ್ಮೋಸ್ಟ್ ಒಂದೇ ತರದ್ ತಗೊಂಡ್ವಿ. ಇವಳಿಗೆ ಮಾತ್ರ ಎಕ್ಸ್ಟ್ರಾ ಇದೊಂದು. ಸೊ ಇದು 200 ರುಪೀಸ್, ಇದು 200 ರುಪೀಸ್, ಎಲ್ಲ 200 ರುಪೀಸ್. ಓವರ್ ಆಲ್ ಇಷ್ಟ ಆಗಿತ್ತು ಶಾಪಿಂಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.